ಕೆಲವೊಂದ್ಸಲ ದೊಡ್ಡ ದೊಡ್ಡ ಕ್ರಾಂತಿಗಳು ಶುರುವಾಗೋದು ದೊಡ್ಡ ವೇದಿಕೆಗಳಿಂದಲ್ಲ, ಬದಲಿಗೆ ಒಂದಷ್ಟು ಸ್ನೇಹಿತರ ನಡುವಿನ ಮಾತುಕತೆಯಿಂದ. ಇವತ್ತು ನಾವು ಅಂಥದ್ದೇ ಒಂದು ಕಥೆಯನ್ನು ನೋಡೋಣ. ಸ್ನೇಹ ಅನ್ನೋದೇ ಶಕ್ತಿಯಾಗಿ, ಸೇವೆ ಅನ್ನೋದೇ ಗುರಿಯಾಗಿ ಬದಲಾದ ಸ್ನೇಹ ಸಂಭ್ರಮದ ಪಯಣದ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಇದು ಒಂದೇ ದಿನದಲ್ಲಿ ಶುರುವಾಗಿ ಒಂದೇ ದಿನದಲ್ಲಿ ಮುಗಿದುಹೋಗೋ ಕಥೆ ಅಲ್ಲವೇ ಅಲ್ಲ. ಇದರ ಹಿಂದೆ ಆಳವಾದ ಭಾವನೆಗಳಿದೆ, ದೀರ್ಘವಾದ ಯೋಚನೆಗಳಿದೆ. ಹೌದು, ಇದೊಂದು ಮನಸ್ಥಿತಿ. ಸಮಾಜಕ್ಕೆ ಏನಾದರೂ ಒಳ್ಳೆಯದು ಮಾಡಬೇಕು, ನಮ್ಮ ಸ್ನೇಹಕ್ಕೆ ಒಂದು ಹೊಸ ಅರ್ಥ ಕೊಡಬೇಕು ಅನ್ನೋ ಒಂದು ದೃಢ ಸಂಕಲ್ಪದ ಕಥೆ ಇದು. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಇದು ಸ್ನೇಹದ ಅಪಾರ ಶಕ್ತಿಯ ಕಥೆ. ಫ್ರೆಂಡ್ಶಿಪ್ ಅನ್ನೋದು ಎಂಥ ದೊಡ್ಡ ಸಕಾರಾತ್ಮಕ ಬದಲಾವಣೆ ತರಬಲ್ದು ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ. ಯಾವಾಗ್ಲೂ ಅಷ್ಟೇ, ದೊಡ್ಡ ದೊಡ್ಡ ಕಥೆಗಳ ಶುರು ತುಂಬ ಸಿಂಪಲ್ ಆಗಿರುತ್ತೆ. ಹಾಗೇನೆ ಈ ಸ್ನೇಹ ಸಂಭ್ರಮದ ಪಯಣ ಶುರುವಾಗಿದ್ದು ಕೂಡ ಸ್ನೇಹ ಸಂಭ್ರಮ ಗೆಳೆಯರ ಬಳಗ ಅನ್ನೋ ಒಂದು ವಾಟ್ಸ್ಆ್ಯಪ್ ಗ್ರೂಪ್ನಿಂದ. ನೋಡಕ್ಕೆ ಇದು ಸಾಧಾರಣ ಗ್ರೂಪ್ನಂತೆ ಕಂಡ್ರೂ ಅದರ ಉದ್ದೇಶ ಮಾತ್ರ ಅಸಾಧಾರಣವಾಗಿತ್ತು. ಈ ಗ್ರೂಪ್ನ ಉದ್ದೇಶ ತುಂಬ ಕ್ಲಿಯರ್ ಆಗಿತ್ತು. ಸುಮ್ನೆ ಹರಟೆ ಹೊಡೆಯೋದಲ್ಲ, ಬದಲಿಗೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು, ಕಷ್ಟ ಸುಖಕ್ಕೆ ಆಗೋದು, ಆಮೇಲೆ ನಮ್ಮ ಸಮಾಜಕ್ಕೆ ನಮ್ಮ ಕೈಲಾದ ಏನಾದರೂ ಒಳ್ಳೇದು ಮಾಡೋದು, ಕೊನೆಗೆ ನಮ್ಮ ಫ್ರೆಂಡ್ಶಿಪ್ಪನ್ನೇ ಒಂದು ಸೇವೆ ಥರ ಮಾಡೋದು. ಆದರೆ ಅನ್ಕೊಂಡಿದ್ದೆಲ್ಲ ಅಷ್ಟು ಸುಲಭವಾಗಿ ಆಗ್ಬಿಡುತ್ತಾ? ಇಲ್ಲ. ಈ ಕಥೆಯಲ್ಲೊಂದು ದೊಡ್ಡ ಟ್ವಿಸ್ಟ್ ಬಂತು. ಅದೇ ಟ್ವಿಸ್ಟ್ ಈ ಸಂಘಟನೆಯ ನಿಜವಾದ ಹುಟ್ಟಿಗೆ ಕಾರಣವಾಗಿತ್ತು. ನಂಬೋಕ್ಕಾಗಲ್ಲ, ಈ ಹೊಸ ಜರ್ನಿ ಶುರುವಾಗೋಕೆ 20 ದಿನ ಮುಂಚೆ ಯಾರು ಈ ಗ್ರೂಪನ್ನ ಕಷ್ಟಪಟ್ಟು ಕಟ್ಟಿದ್ರೋ ಅವರನ್ನೇ ಆ ಗ್ರೂಪ್ನಿಂದ ಹೊರಗೆ ಹಾಕಲಾಯಿತು. ಆಗ ನೋಡಿ, ಅವರ ತಲೆಯಲ್ಲಿ ಮೂಡಿದ್ದು ಇದೇ 2 ಪ್ರಶ್ನೆಗಳು. ನಾವು ಯಾರೋ, ನಿಜವಾಗ್ಲೂ ನಮ್ಮಿಂದ ಏನಾದ್ರೂ ಮಾಡೋಕೆ ಸಾಧ್ಯ ಇದೆಯಾ ಅಂತ. ಅದು ಒಂದು ರೀತಿ ಆತ್ಮಾವಲೋಕನದ ಸಮಯವಾಗಿತ್ತು. ಆ ನೋವಿನ ಮಧ್ಯದಲ್ಲೇ ತಮ್ಮ ನಿಜವಾದ ಶಕ್ತಿ ಏನು ಅಂತ ಹುಡುಕೋಕೆ ಶುರು ಮಾಡಿದ್ರು. ಆ 20 ದಿನ ಅದು ಬರೀ ಮೌನ ಆಗಿರಲಿಲ್ಲ. ಆ ಮೌನದೊಳಗೆ ಒಂದು ಹೊಸ ಶಕ್ತಿ, ಒಂದು ಹೊಸ ದಾರಿ ಹುಟ್ಕೊಳ್ತಾ ಇತ್ತು. ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯವಾದ ಅಂಶ ಅಂದ್ರೆ, ಅವರಿಗೆ ನೋವಿತ್ತು, ಆದರೆ ಅದನ್ನ ದ್ವೇಷವಾಗಿ ಬದಲಾಯಿಸಿಲ್ಲ. ಬದಲಿಗೆ ಅದನ್ನೇ ಒಂದು ಸ್ಫೂರ್ತಿಯಾಗಿ ತಗೊಂಡು ನಾವೇ ಒಂದು ಹೊಸ ಬಳಗವನ್ನ ಕಟ್ಟೋಣ, ನಮ್ದೇ ಆದ ಮೌಲ್ಯಗಳ ಮೇಲೆ, ನಮ್ದೇ ಆದ ನಂಬಿಕೆಗಳ ಮೇಲೆ ಅಂತ ಒಂದು ದೃಢವಾದ ನಿರ್ಧಾರಕ್ಕೆ ಬಂದು. ಸರಿ, ಈಗ ಟೈಮ್ ಬಂದಿತ್ತು. ತಮ್ಮನ್ನ ಅನುಮಾನಿಸಿದವರಿಗೆ ಉತ್ತರ ಕೊಡೋ ಸಮಯ ಬಂದಿತ್ತು. ಆದ್ರೆ ಆ ಉತ್ತರ ಮಾತುಗಳಿಂದನಲ್ಲ, ಬದಲಿಗೆ ಕೆಲಸದಿಂದ. ಅವರ ಫಿಲಾಸಫಿ ಸಿಂಪಲ್ ಆಗಿತ್ತು. ನಾವು ಮಾತಲ್ಲಿ ಉತ್ತರ ಕೊಡಲ್ಲ, ನಮ್ಮ ಕೆಲ್ಸನೇ ಉತ್ತರ ಕೊಡುತ್ತೆ ಅಂತ. ಯಾಕಂದ್ರೆ ಮಾತುಗಳು ಗಾಳಿಯಲ್ಲಿ ತೇಲಿ ಹೋಗ್ಬೋದು, ಆದ್ರೆ ಮಾಡಿದ ಕೆಲ್ಸ ಅಲ್ಲೇ ನಿಲ್ಲುತ್ತೆ. ಹಾಗಾದ್ರೆ ಏನೆಲ್ಲ ಮಾಡಿದ್ರು? ಸಮಾಜಕ್ಕೆ ನೇರವಾಗಿ ಹೆಲ್ಪ್ ಆಗೋ ಥರ ದೊಡ್ಡ ದೊಡ್ಡ ಜಾಬ್ ಫೇರ್ಗಳನ್ನ ಆರ್ಗನೈಸ್ ಮಾಡಿದ್ರು, ಸಾವಿರಾರು ಜನಕ್ಕೆ ಸಹಾಯ ಆಗೋ ಆರೋಗ್ಯ ಮೇಳಗಳನ್ನ ನಡೆಸಿದ್ರು. ಅಷ್ಟೇ ಅಲ್ಲ, ಸಾಕಷ್ಟು ಸಾಮಾಜಿಕ ಜವಾಬ್ದಾರಿಯ ಕಾರ್ಯಕ್ರಮಗಳನ್ನು ಮಾಡಿದ್ರು. ಯೋಚನೆ ಮಾಡಿ, ಒಂದು ಸಿಂಪಲ್ ವಾಟ್ಸಾಪ್ ಗ್ರೂಪ್ ಆಗಿ ಶುರುವಾಗಿದ್ದು ಒಂದು ರಿಜಿಸ್ಟರ್ಡ್ ಚಾರಿಟಿ ಫೌಂಡೇಶನ್ ಆಗಿ ಬೆಳೆದು ನಿಂತಿದ್ದು ಅವರ ಕಮಿಟ್ಮೆಂಟ್ಗೆ ಸಾಕ್ಷಿ. ಮತ್ತು ಇದೆಲ್ಲವನ್ನೂ ಮಾಡಕ್ಕೆ ಅವರು ತಗೊಂಡಿದ್ದು ಎಷ್ಟು ಸಮಯ ಗೊತ್ತಾ? ಕೇವಲ ಒಂದೇ 1 ವರ್ಷ, ಜಸ್ಟ್ 365 ದಿನಗಳಲ್ಲಿ. ಯಾರೆಲ್ಲ ಅವರನ್ನು ಅನುಮಾನಿಸಿದ್ರೋ ಅವರ ಕಣ್ಮುಂದಿಯೇ ತಮ್ಮ ಕೆಲಸದ ಮೂಲಕ ತಮ್ಮ ತಾಕತ್ತೇನು ಅಂತ ಪ್ರೂವ್ ಮಾಡಿ ತೋರಿಸಿದ್ರು. ಸರಿ, ಇಲ್ಲಿವರೆಗೂ ಅವರ ಪಯಣ ನೋಡಿದ್ವಿ. ಆದರೆ ಈ ಕಥೆಯ ಅರ್ಥ ಏನೋ, ಇದರ ಭವಿಷ್ಯ ಏನು? ಸ್ನೇಹ ಸಂಭ್ರಮ ಈಗ ಕೇವಲ ಒಂದು ಗುಂಪು ಅಥವಾ ಸಂಘಟನೆ ಆಗಿ ಉಳಿದಿಲ್ಲ, ಅದಕ್ಕಿಂತ ದೊಡ್ಡದಾಗಿ ಬೆಳೆದಿದೆ. ಸ್ನೇಹ ಸಂಭ್ರಮ, ಈ ಹೆಸರು ಕೇಳಿದಾಗ ಏನನ್ಸುತ್ತೆ? ಇದು ಬರೀ 2 ಪದಗಳಲ್ಲ. ಇದು ಒಂದು ನಂಬಿಕೆ, ಇದು ನಿಸ್ವಾರ್ಥ ಸೇವೆ, ಇದು ಒಗ್ಗಟ್ಟು, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇದು ಮಾನವೀಯತೆ. ಇಷ್ಟೆಲ್ಲ ಸಾಧನೆಗಳನ್ನ ನೋಡಿದ್ಮೇಲೆ ಕಥೆ ಇಲ್ಲೇ ಮುಗಿತು ಅಂತ ಅನ್ಕೋಬೇಡಿ, ಖಂಡಿತ ಇಲ್ಲ. ನಿಜ ಹೇಳಬೇಕು ಅಂದ್ರೆ ಇದು ಅಂತ್ಯ ಅಲ್ಲವೇ ಅಲ್ಲ. ಇದು ಸ್ನೇಹ ಮತ್ತು ಸೇವೆಯನ್ನು ಅಸ್ತ್ರಗಳನ್ನಿಟ್ಕೊಂಡು ಸಮಾಜದಲ್ಲಿ ಇನ್ನಷ್ಟು ದೊಡ್ಡ ಬದಲಾವಣೆ ತರುವ ಒಂದು ದೊಡ್ಡ ಪಯಣದ ಶುರು ಅಷ್ಟೇ. ಅವರ ಟ್ಯಾಗ್ಲೈನ್ ಸ್ನೇಹ ಸಂಭ್ರಮ, ಟುಗೆದರ್ ವಿ ರೈಸ್, ಅವರ ಇಡೀ ಕಥೆಯನ್ನ ಒಂದೇ ಸಾಲಲ್ಲಿ ಹೇಳ್ಬಿಡುತ್ತೆ. ಅಂದ್ರೆ ಒಟ್ಟಾಗಿ ಬೆಳೆಯೋಣ ಅಂತ. ನಿಜ ಅಲ್ವಾ? ಸ್ನೇಹ ಅನ್ನೋ ಒಂದು ಶಕ್ತಿ ಇಡೀ ಸಮಾಜವನ್ನೇ ಹೇಗೆ ಒಟ್ಟಾಗಿ ಮೇಲಕ್ಕೆತ್ತಬಲ್ಲದು ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ?